ಬೋಲೋ ಭಾರತ್ ಮಾತಾ ಕಿ. ಕೇಳಿಸ್ತಾ ಇಲ್ಲ, ಇನ್ನು ಮಾತನಾಡೋದೇ ಕೇಳಿಸ್ತಾ ಇದೆ, ಜೈಕಾರ ಕೇಳಿಸ್ತಾ ಇಲ್ಲ. ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ SPC ಕಮಿಟಿಯ ಅಧ್ಯಕ್ಷರು ಆದಂತ ಸನ್ಮಾನ್ಯ ತಿಮ್ಮಶೆಟ್ಟರವರೇ, ಇವತ್ತಿನ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನ್ಯೂಸ್ ಫಸ್ಟ್ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರು ಆಗಿರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕರು ಆದಂತ ಸನ್ಮಾನ್ಯ ರವಿಕುಮಾರ್ ಅವರೇ, ಹಾಗೆಯೇ ಇವತ್ತಿನ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಆದಾಯ ತೆರಿಗೆಯ ಅಡಿಷನಲ್ ಕಮಿಷನರ್ ಆಗಿರ್ತಕ್ಕಂಥ ಅತ್ಯಂತ ಪ್ರತಿಭಾವಂತರು ಆಗಿರ್ತಕ್ಕಂಥ ಸನ್ಮಿತ್ರರು ಆದಂಥ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ವಿಭಾಗಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ಕಿಯೋನಿಕ್ಸ್ನ MD ಆಗಿ ಪ್ರಸ್ತುತ ಬೆಳಗಾವಿನ ಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಶಾಲೆಗೆ ಒಂದು ಕಂಪ್ಯೂಟರ್ ಅನ್ನ ಅಳವಡಿಸಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಅವರು ಕಿಯೋನಿಕ್ಸ್ ಸಂಸ್ಥೆನಲ್ಲಿ ಒಳ್ಳೆ ಕೆಲಸಗಾರರನ್ನ ನೇಮಿಸಿ ಆ ಅನುದಾನದಲ್ಲಿ ಬಂದಿರತಕ್ಕಂಥ ಈ ಕೆಲಸವನ್ನ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಇವತ್ತಿನ ಮುಖ್ಯ ಅತಿಥಿಗಳು ಆದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ತಾಲೂಕಿನವರೇ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಹಾಗೆಯೇ ಇನ್ನೋರ್ವರ ಪರಿಚಯ ಬಿಟ್ಟು ಹೋಗಿತ್ತು. ಶ್ರೀಯುತ ಅಶೋಕ್ ಕುಮಾರ್ ಅವರು. ಅಶೋಕ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಪ್ರಖ್ಯಾತವಾದಂಥ ಆದರ್ಶ ಡೆವಲಪರ್ಸ್ ಅದರ ಪಾಲುದಾರರು. ಇವತ್ತು ನಮ್ಮ ಶಾಲೆಯನ್ನೇ ನೋಡಬೇಕು ಅಂತ ಹೇಳಿ ಅವರು ಅತ್ಯಂತ ಆಸಕ್ತಿ ವಹಿಸಿ ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆಯೇ ವೇದಿಕೆ ಮೇಲೆ ನಾವಿಲ್ಲಿ ಕೂತಿರೋಂಥ ಅನೇಕರು ಅವರಿಂದ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೀವಿ. ಸೇಫ್ ಫೌಂಡೇಶನ್ನ ಸಂಸ್ಥೆಯ ವತಿಯಿಂದ, ಹಾಗೆ ದಯಾನಂದ್ ಸಾಗರ್ ಆಸ್ಪತ್ರೆಯ ವತಿಯಿಂದ, ಕ್ಯಾನ್ಸ್ ಆಸ್ಪತ್ರೆಯ ವತಿಯಿಂದ, ಇನ್ನು ಕೆಲವರು ವೈಯಕ್ತಿಕವಾಗಿ ಡಾಕ್ಟರ್ ಮಹೇಶ್ ಅವರಿದ್ದಾರೆ, ಕಾರ್ಡಿಯಾಲಜಿ ಸ್ಪೆಷಲಿಸ್ಟು. ಇಲ್ಲಿ ಅನೇಕರಿಗೆ ECGನೂ ಮಾಡಿದ್ದಾರೆ, ಎಕೋ ಟೆಸ್ಟ್ ಮಾಡಿದ್ದಾರೆ. ಈ ರೀತಿ ಅನೇಕ ಪರೀಕ್ಷೆಗಳನ್ನು ಮಾಡಿರ್ತಕ್ಕಂಥವ್ರು. ಇಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಬಂದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ನಾವು ಪ್ರತ್ಯೇಕವಾದಂಥ ಫೈಲ್ ಇಟ್ಟು ಆ ವಿದ್ಯಾರ್ಥಿ LKG UKGಗೆ ಸೇರಿದಾಗಲಿಂದ ಆ ವಿದ್ಯಾರ್ಥಿ PUC ಮುಗಿಯುವವರೆಗೂ ಸಹ ಅವರ ಆರೋಗ್ಯದ ದಾಖಲೆ ಆ ಫೈಲ್ನಲ್ಲಿ ಇರುತ್ತೆ. ಆ ರೀತಿ ಪ್ರತ್ಯೇಕ ಒಂದು ಫೈಲನ್ನು ವಿದ್ಯಾರ್ಥಿಗಳಿಗೆ ಮೇಂಟೈನ್ ಮಾಡಿ 3 ತಿಂಗಳಿಗೊಮ್ಮೆ ನಾವು ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಗ್ರಾಮದವರು ಅಲ್ಲದೆ ಸುತ್ತಮುತ್ತ ಗ್ರಾಮದವ್ರನ್ನು ಮಾಡ್ತೀವಿ. ಇದುವರೆಗೂ ಸಹ ನಾವು 267 ಜನಕ್ಕೆ ಉಚಿತವಾಗಿ ಕನ್ನಡಕವನ್ನು ಕೊಟ್ಟಿದ್ದೇವೆ. ಸುಮಾರು 40 ಜನಕ್ಕೆ ಕಣ್ಣಿನ ಆಪರೇಷನ್ ಅನ್ನು ಮಾಡಿಸಿ ಅವರ ಆರೋಗ್ಯದ ದೃಷ್ಟಿಯಿಂದ ಯೋಚನೆ ಮಾಡಿದೆ. ಹೀಗೆ ಈ ಶಾಲೆಯೊಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ. ಶಾಲೆ ವ್ಯಕ್ತಿ ನಿರ್ಮಾಣದ ಅಷ್ಟೇ ಅಲ್ಲ, ಈ ಸಮಾಜದ ಸುಧಾರಣೆ, ಸಮಾಜದಲ್ಲಿ ಬದಲಾವಣೆ ಮಾಡೋ ದೃಷ್ಟಿಯಿಂದಲೂ ಸಹ ಇದೊಂದು ಕೇಂದ್ರವಾಗಿ ರೂಪಿತ ಆಗಿದೆ. ಬಂಧುಗಳೇ, ನನಗೆ ಇವತ್ತು ಅತ್ಯಂತ ಆನಂದವಾಗ್ತದೆ. ಕಳೆದ 9 ವರ್ಷದ ಹಿಂದೆ ನಾವು ಇದನ್ನ ಕಲ್ಪನೆ ಮಾಡಲಿಕ್ಕೂ ಸಹ ಆಗ್ತಾ ಇರಲಿಲ್ಲ. ಅನೇಕ ಕಟ್ಟಡಗಳು ಕುಸಿದು ಹೋಗಿತ್ತು, ದುರಸ್ತಿಯ ಹಂತದಲ್ಲಿತ್ತು, ಸಂಖ್ಯೆ 100ರ ಆಸುಪಾಸಿನಲ್ಲಿ ಇತ್ತು. ಈ ಶಾಲೆ ಮುಚ್ಚಿ ಹೋಗುತ್ತೆ ಅನ್ನೋಂಥದ್ದನ್ನೇ ಎಲ್ಲರೂ ಮಾತನಾಡ್ತಾ ಇದ್ದಂಥದ್ದು. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಈ ಒಂದು ಶಾಲೆಯನ್ನ ಪುನರುಜ್ಜೀವನ ಮಾಡಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳನ್ನು ಪುನರ್ಜೀವನಗೊಳಿಸಿ
ಇಲ್ಲಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿ ಕೇವಲ 9 ವರ್ಷದಲ್ಲಿ ನಾವು ಇವತ್ತು ಏನು ಬೆಂಗಳೂರಿನಲ್ಲಿರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ನಗರದಲ್ಲಿರ್ತಕ್ಕಂಥ ಕಾನ್ವೆಂಟ್ ಶಾಲೆಗಳೇನಿದೆ ಅಥವಾ ಪ್ರಸಿದ್ಧವಾದಂತಹ ಶಾಲೆಗಳೇನಿದೆ, ಆ ಯಾವುದೇ ಶಾಲೆಗೆ ಕಡಿಮೆ ಇಲ್ಲದ ರೀತಿನಲ್ಲಿ ಇಲ್ಲಿನ ಕಟ್ಟಡಗಳಿರ್ಬೋದು, LKG UKGಗೆ ಇರ್ತಕ್ಕಂಥ ಗ್ರಂಥಾಲಯ ಇರ್ಬೋದು, ಹಾಗೆಯೇ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಇರ್ಬೋದು, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸೈನ್ಸ್ ಪಾರ್ಕ್ ಇರ್ಬೋದು, ಗ್ರಂಥಾಲಯ ಇರ್ಬೋದು. ಈಗ ಪ್ರತ್ಯೇಕವಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಒಂದು ಕಂಪ್ಯೂಟರ್ ಅನ್ನು ಸಹ ನಾವು ಲ್ಯಾಬ್ ಅನ್ನು ತಯಾರು ಮಾಡಿದ್ವಿ. ಹಾಗೆಯೇ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಲ್ಯಾಬ್ ಇರ್ಬೋದು. ಈಗ ಬರುವಂತ ವರ್ಷ ಈಗ ಕಟ್ಟಡ ನಿರ್ಮಾಣ ಆಗಿದೆ. ಈಗಾಗಲೇ ಉಲ್ಲೇಖ ಮಾಡಿದ ರೀತಿಯಲ್ಲಿ ಅಲ್ಲಿ ಲ್ಯಾಬ್ ಮಾಡೋ ದೃಷ್ಟಿಯಿಂದ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಈ ಲ್ಯಾಬ್ ಮಾಡೋ ದೃಷ್ಟಿಯಿಂದ 30 ಲಕ್ಷ ರೂಪಾಯಿ ಅನುದಾನವನ್ನ ಇಲ್ಲಿನ ಶಾಸಕರು ಕೊಟ್ಟಿರ್ತಾರೆ. ಅದರ ಮುಖಾಂತರ ನಾವು ಲ್ಯಾಬ್ ಅನ್ನು ಮಾಡಿ ಇನ್ನು 10 ಲಕ್ಷ ರೂಪಾಯಿನಲ್ಲಿ ಲ್ಯಾಬ್ ಎಕ್ವಿಪ್ಮೆಂಟ್ ಅನ್ನ ತರುವಂತ ಕೆಲಸನೂ ಸಹ ಇದೆ. ಹೀಗೆ ಸವಲತ್ತುಗಳು ಅಲ್ಲದೇನೆ ಇಲ್ಲಿ ವ್ಯಕ್ತಿತ್ವ ನಿರ್ಮಾಣ ಮಾಡೋ ದೃಷ್ಟಿಯಿಂದ ಈಗಾಗಲೇ ವರದಿಯಲ್ಲಿ ಉಲ್ಲೇಖ ಮಾಡಿದ ರೀತಿಯಲ್ಲಿ ಕ್ರೀಡೆಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಪ್ರತಿಭೆಯನ್ನು ಅರಳಿಸೋ ದೃಷ್ಟಿಯಿಂದ ಚರ್ಚಾ ಸ್ಪರ್ಧೆಗಳು, ಆಶುಭಾಷಾ ಸ್ಪರ್ಧೆಗಳು, ಪ್ರಬಂಧ ಸ್ಪರ್ಧೆಗಳು, ಈ ರೀತಿ ಅನೇಕ ಚಟುವಟಿಕೆಗಳನ್ನ ಇಲ್ಲಿನ ವಿದ್ಯಾರ್ಥಿಗಳಿಗೆ ಓದಿನ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳೋ ದೃಷ್ಟಿಯಿಂದ ಮಾಡಿದೆ. ಪ್ರಾಯಶಃ ಸರ್ಕಾರದ ಈ ಶಾಲೆಯಲ್ಲಿ ಈ ರೀತಿಯಾದಂಥ ಸವಲತ್ತುಗಳನ್ನು ನಾನು ಅನೇಕ ನಗರಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ, ಸೇವಾ ವಸತಿಗಳಲ್ಲಿ, ಅನೇಕ ಸರ್ಕಾರಿ ಅನುದಾನಿತ ಶಾಲೆಗಳು ಮತ್ತು ಪ್ರೈವೇಟ್ ಸ್ಕೂಲ್ಸ್ ಇವೆಲ್ಲವುಗಳನ್ನು ಸಹ ನೋಡಿದ್ದೀನಿ. ಆದರೆ ಅವೆಲ್ಲವಕ್ಕಿಂತಲೂ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಉತ್ತಮವಾದಂತಹ ಉಪಕರಣಗಳಿರಬಹುದು, ಸವಲತ್ತುಗಳಿರಬಹುದು, ಇದೆಲ್ಲಕ್ಕೂ ಮಿಗಿಲಾಗಿ ಪ್ರತಿಭಾವಂತ ನುರಿತ ಅಧ್ಯಾಪಕರು ಈ ಶಾಲೆಯಲ್ಲಿ ಇದ್ದಾರೆ. ಈ ಶಾಲೆಯಲ್ಲಿ ಇರ್ತಕ್ಕಂಥ ಅನೇಕ ಉಪನ್ಯಾಸಕರು ಬೇರೆ ಬೇರೆ ಶಾಲೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗ್ತಾರೆ. ಈ ಶಾಲೆಯಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥ ಅಧ್ಯಾಪಕರು ಬೇರೆ ಬೇರೆ ಶಾಲೆಗಳಿಗೆ ಟ್ರೈನಿಂಗಿಗೆ ಅವರು ಟ್ರೈನರ್ಸ್ ಆಗಿ ಹೋಗ್ತಾ ಇದ್ದಾರೆ. ಹಾಗೆಯೇ ಚಿತ್ರಕಲೆಯಲ್ಲೂ ಸಹ 1 ವಾರ 15 ದಿನ ಟ್ರೈನರ್ಸ್ ಆಗಿ ಹೋಗಿದ್ದಾರೆ. ಈ ರೀತಿ ಪ್ರತಿಭಾವಂತ ಅಧ್ಯಾಪಕರು ಈ ಶಾಲೆಯಲ್ಲಿ ಇದ್ದಾರೆ. ಅವರು ಉತ್ತಮವಾದಂಥ ಶಿಕ್ಷಣವನ್ನ ಕೊಡೋದ್ರ ಜೊತೆಗೆ ಅವರ ಸರ್ವತೋಮುಖವಾದಂಥ ಬೆಳವಣಿಗೆಯ ದೃಷ್ಟಿಯಿಂದ ಯೋಚನೆ ಮಾಡ್ತಾರೆ. ಹೀಗಾಗಿ ಇವತ್ತು 1,000 ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳನ್ನ ಇವತ್ತು ಈ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಣವನ್ನ ಕೊಡ್ಲಿಕ್ಕಾಗುತ್ತೆ. ಇವತ್ತು ನಾನು ಬಂದ್ರೆ ಎಲ್ಲ ಮಕ್ಕಳು ಸಹ ಒಂದು ರೀತಿ ತಾಯಿ ಬಂದ್ರೆ ಹೇಗೆ ಅಪ್ಕೊಳ್ತಾರೆ, ಹೇಗೆ ನಮಸ್ಕಾರ ಮಾಡ್ತಾರೆ, ಆ ರೀತಿಯಾಗಿ ಓಡಿ ಬಂದು ನನ್ನನ್ನು ಅಪ್ಕೊಂಡು ಮಾತನಾಡಿಸೋದನ್ನ ನೋಡಿದಾಗ ನನ್ನ ಹೃದಯ ತುಂಬಿ ಬರುತ್ತೆ. ನಾನು ಮಾಡಿದಂತ ಈ ಒಂದು ಕೆಲಸ ಅತ್ಯಂತ ಆನಂದವನ್ನ ತೊಡ್ಕೊಡುತ್ತೆ. ಅಂತ ಒಂದು ಶ್ರೇಷ್ಠವಾದ ಮತ್ತು ಈ ಸುತ್ತಮುತ್ತಲು ಗ್ರಾಮಗಳಿಗೆ ಉಪಯುಕ್ತವಾದಂತ ಉತ್ತಮವಾದಂತ ಶಿಕ್ಷಣವನ್ನ ಕೊಟ್ಟು ಇಲ್ಲಿನ ಮಕ್ಕಳ ಅಭಿವೃದ್ಧಿ ಆಗ್ತಾ ಇರದೆ ಅವರ ವ್ಯಕ್ತಿತ್ವವನ್ನು ನಿರ್ಮಾಣ ಆದಾಗ ನಮ್ಮ ಹಳ್ಳಿಗಳು, ನಮ್ಮ ಮನೆಗಳು ಉತ್ತಮ ಆಗ್ತದೆ, ಉತ್ತಮ ಗ್ರಾಮ ಆಗ್ತದೆ. ಆ ದೃಷ್ಟಿನಲ್ಲಿ ನನಗೆ ಹೆಮ್ಮೆ ಅಂತ ನನಗೆ ಅನಿಸುತ್ತೆ. ಬಂಧುಗಳೇ, ನಾನು ಅನೇಕ ಪೋಷಕರ ಸಭೆಗಳಲ್ಲಿ ಭಾಗವಹಿಸಿದೆ. ಇವತ್ತು ಶಾಲೆ ಅಧ್ಯಾಪಕರು, ಶಾಲಾ ಅಭಿವೃದ್ಧಿ ಸಮಿತಿಯವರು, ಗ್ರಾಮಸ್ಥರು ಇವರೆಲ್ಲರೂ ಸೇರಿ ಈ ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ, ಶಾಲೆಯ ಮಕ್ಕಳ ಒಂದು ಶಿಕ್ಷಣದ ದೃಷ್ಟಿಯಿಂದ, ಸಂಸ್ಕಾರದ ದೃಷ್ಟಿಯಿಂದ ಯೋಚನೆ ಮಾಡ್ತಾರೆ. ಆದರೆ ನಮ್ಮೆಲ್ಲರ ಕರ್ತವ್ಯ ಇದೆ. ನಾವ್ಯಾರು ಪೋಷಕರಿದ್ದೀವಿ, ಗ್ರಾಮಸ್ಥರಿದ್ದೀವಿ, ಅಕ್ಕಪಕ್ಕದ ಗ್ರಾಮದವರಿದ್ದೀವಿ, ನಾವೆಲ್ಲರೂ ಸಹ
ಈ ಶಾಲೆ ನನ್ನದು ಅನ್ನೋಂಥ ಭಾವನೆ ಆಗ್ಬೇಕು. ನಾನು ಒಂದು ಸಣ್ಣ ಘಟನೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ನೀವು ಇಲ್ಲಿಂದ ಹಿರಿಯೂರಿಗೆ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಹೋಗ್ತಾ ಇರ್ಬೇಕಾದ್ರೆ ನೀವು ಕಾರ್ನಲ್ಲೋ ಅಥವಾ ಸ್ಕೂಟರ್ನಲ್ಲೋ ಇಲ್ಲಿಂದ ಹಿರಿಯೂರಿಗೆ ಹೋಗ್ತಾ ಇರ್ತೀರಿ. ಹೋಗ್ತಾ ಇರ್ಬೇಕಾದ್ರೆ ಪುಟ್ಟೈನಕಟ್ಟೆ ಹತ್ರ ಒಂದು ಅಪಘಾತ ಆಗುತ್ತೆ. ನಾವು ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ತೀವಿ, ಹೀಗೆ ನೋಡ್ತೀವಿ. ನೋಡಿದಾಗ ಅವನಿಗೆ ನಮ್ಗೆ ಅಪರಿಚಿತ ಅವನು. ಆಗ ನಾವು ಹೇಳ್ತೀವಿ, ಅಯ್ಯೋ ಪಾಪ ಯಾರೋ ಆಕ್ಸಿಡೆಂಟ್ ಆಗಿದೆ, ಅವನಿಗೆ ಎಷ್ಟು ಪೆಟ್ಟಾಗಿದೆ ಅಂತ ಹೇಳಿ ನಾವು ಒಂದು ರೀತಿ ಮರುಕವನ್ನ ವ್ಯಕ್ತ ಮಾಡಿ ಮುಂದೆ ಹೋಗ್ತೀವಿ. ಅಕಸ್ಮಾತ್ ಆಗಿ ಆ ಒಬ್ಬ ಅಪಘಾತಕ್ಕೀಡಾದಂತ ವ್ಯಕ್ತಿ ನಮ್ಮ ಗ್ರಾಮದವನು ಅಥವಾ ನನಗೆ ಪರಿಚಿತ ಇರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮದವನಾದ್ರೆ ನಾವು ಆ ರೀತಿ ಹೋಗೋದಿಲ್ಲ. ಒಂದ್ಸಾರಿ ನೋಡ್ತೀವಿ, ಅಲ್ಲೇ ನಮ್ಮ ಊರಿನ ಚಂದ್ರಣ್ಣ ಅಲ್ಲ, ಹಾಗಂತ ನಿಂತ್ಕೊಂಡು ಮುಂದೆ ಹೋಗಲ್ಲ. ಒಂದು ಫೋನ್ ಮಾಡ್ತೀವಿ, ನೋಡಪ್ಪ ಈ ರೀತಿಯಾಗಿ ಆಕ್ಸಿಡೆಂಟ್ ಆಗಿದೆ, ನೀವು ಬೇಗ ಬನ್ನಿ ಆಸ್ಪತ್ರೆಗೆ ಸೇರಿಸಿ ಅಂತ ಹೇಳಿ ನಾವು ಅವ್ರಿಗೆ ಸುದ್ದಿಯನ್ನ ಕೊಡ್ತೀವಿ. ಬಂಧುಗಳೇ, ತಿಳ್ಕೊಳ್ಳಿ, ಅಲ್ಲಿ ಅಪಘಾತ ಆಗಿರ್ತಕ್ಕಂಥವ್ರು ನನ್ನ ತಮ್ಮನೋ ನನ್ನ ತಂಗಿಯೋ ನನ್ನ ತಾಯಿಯೋ ಯಾರಾದರೂ ಆಗಿದ್ರೆ ನಾವು ಎಷ್ಟೇ ತುರ್ತಾದ ಕೆಲಸ ಇರಲಿ ಅಥವಾ ಯಾವುದೇ ರೀತಿ ಕೆಲಸ ಇರಲಿ, ನಾವು ತಕ್ಷಣ ಅಲ್ಲಿ ಇಳಿತೀವಿ. ಆಫೀಸ್ಗೆ ಹೋಗಲ್ಲ, ಬೇರೆ ಕೆಲಸಕ್ಕೆ ಹೋಗಲ್ಲ, ಎಲ್ಲವನ್ನೂ ಬಿಟ್ಟು ನಾನು ಮೊದಲು ನನ್ನ ತಾಯಿನೋ ತಂಗಿನೋ ಯಾರು ಅಪಘಾತದಲ್ಲಿ ಈಡಾಗಿರ್ತಾರೋ ಅವರ ರಕ್ಷಣೆಗೋಸ್ಕರ ನಾನು ತಕ್ಷಣ ಧಾವಿಸಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರಿಗೆ ಶುಶ್ರೂಷೆಯನ್ನ ಕೊಡ್ತೇವೆ. ಇದು ಹೇಗನ್ನಿಸ್ತು? ಒಬ್ಬ ವ್ಯಕ್ತಿ ಅಪರಿಚಿತನಾದಾಗ ನನಗೆ ಅಷ್ಟು ಅನ್ನಿಸ್ಲಿಲ್ಲ. ಒಬ್ಬ ವ್ಯಕ್ತಿ ನನಗೆ ಪರಿಚಿತನಾದಾಗ ನಾನು ಎಲ್ಲವನ್ನೂ ಬಿಟ್ಟು ಹೋಗಲಿಲ್ಲ, ಸುದ್ದಿ ಕೊಡೋದು ಮಾತ್ರ ಮಾಡಿದೆ. ನನ್ನ ಬಂಧುವೇ ಆದಾಗ, ನನ್ನವನೇ ಆದಾಗ ನಾನು ಎಲ್ಲವನ್ನೂ ಬಿಟ್ಟು ಇಲ್ಲಿ ಬಂದೆ. ಹಾಗಾಗಿ ಬಂಧುಗಳೇ, ಈ ಶಾಲೆ ನನ್ನದು ಅಂತ ಅನ್ನಿಸ್ತದ? ನಾವೆಲ್ಲರೂ ಸಹ ಈ ಶಾಲೆ ನನ್ನದು, ಈ ಶಾಲೆ ಚೆನ್ನಾಗಿ ಆಗಬೇಕು, ಇಲ್ಲಿರ್ತಕ್ಕಂಥ ಪರಿಸರ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿದಾಗ ಇದಕ್ಕೆ 100ರಷ್ಟು ವೇಗ ಸಿಗುತ್ತೆ, ಇನ್ನೂ ಉತ್ತಮವಾಗಿ ಆಗ್ತದೆ. ಇದು ಮೊದಲನೇ ಕೆಲಸ. ಇನ್ನು ಎರಡನೇ ಕೆಲಸ, ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿದರೆ ಸಾಲದು. ಇವತ್ತು ಮಕ್ಕಳ ಸಂಸ್ಕಾರವನ್ನ, ಮಕ್ಕಳನ್ನ ಹಾಳು ಮಾಡತಕ್ಕಂಥ ಅನೇಕ ಸಂಗತಿಗಳು ಇವತ್ತಿದ್ದಾವೆ. ನಮ್ಮ ಬಗಲ್ನಲ್ಲೇ ಇರ್ತಕ್ಕಂಥ, ನಮ್ಮ ಜೇಬಿನಲ್ಲೇ ಇರ್ತಕ್ಕಂಥ ಮೊಬೈಲ್ ನಮ್ಮ ಮಕ್ಕಳ ಸಂಸ್ಕಾರವನ್ನ, ವಿದ್ಯಾಭ್ಯಾಸವನ್ನ ಹಾಳು ಮಾಡುತ್ತೆ. ಹಾಗಾಗಿ ನಾವು ಪ್ರೈಮರಿ ಸ್ಕೂಲ್ನಲ್ಲಿ, ಹೈಸ್ಕೂಲ್ ಮಕ್ಕಳಿಗೆ ಮೊಬೈಲ್ ಬೇಕಾ ಯೋಚನೆ ಮಾಡಬೇಕು. ಅಕಸ್ಮಾತ್ತಾಗಿ ಕಾಲೇಜ್ ವಿದ್ಯಾರ್ಥಿಗಳ ಮೊಬೈಲ್ ಅನ್ನ ಕೊಡಿಸಿದರೆ ಅವನು ಮೊಬೈಲ್ ಅನ್ನ ಎಷ್ಟೊತ್ತು ಬಳಸ್ತಾನೆ, ಯಾವುದನ್ನ ನೋಡ್ತಾನೆ, ಯಾರ ಹತ್ರ ಮಾತನಾಡ್ತಾನೆ, ಇದೆಲ್ಲವನ್ನು ಸಹ ಇವತ್ತು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ಮೊಬೈಲ್ಗಳು ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಮಕ್ಕಳ ಸಂಸ್ಕಾರವನ್ನ ಹಾಳು ಮಾಡತಕ್ಕಂಥ ಕೆಲಸ ಆಗ್ತದೆ. ಎರಡನೇದು, ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ಇನ್ನೊಂದು ಯಂತ್ರ, ಅದು ಟಿವಿ. ಟಿವಿ ಎರಡು ರೀತಿ ಹಾಳು ಮಾಡುತ್ತೆ. ನಾವೆಲ್ಲ ಜಮೀನಿಂದ ಬಂದಿರ್ತೀವಿ, ಊಟ ಮಾಡ್ತೀವಿ, ಸ್ವಲ್ಪ ನಮಗೆ ವಿಶ್ರಾಂತಿ ಬೇಕು, ಮನೋರಂಜನೆ ಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ನಾವು ಎದೆ ತುಂಬಿ ಆಡಿದನೋ ಅಥವಾ ಇನ್ಯಾವುದೋ ಸಂಗೀತದ್ದೋ ಅಥವಾ ಮಕ್ಕಳ ಡ್ರಾಮನೋ ಯಾವುದೋ ನೋಡ್ಬೋದು. ಆದರೆ ನಾವು ಎಲ್ಲ ಟಿವಿ ಸೀರಿಯಲ್ನನ್ನೇ ನೋಡೋದು. ಹಾಗಾಗಿ ಯಾವುದೇ ಟಿವಿ ಸೀರಿಯಲ್ಲು ತಂದೆ ತಾಯಿಗಳು, ಅತ್ತೆ ಮಾವ ಜಗಳ, ಅತ್ತೆ ಸೊಸೆ ಜಗಳ, ಮನೆ ಯಾವುದೇ ಚೆನ್ನಾಗಿಲ್ಲ ಅಂತ ಹೇಳಿ ಆ ಟಿವಿ ಸೀರಿಯಲ್ ಅಲ್ಲಿ ತೋರಿಸ್ತಾರೆ. ಹಾಗಾಗಿ ಯಾವುದೇ ಸೀರಿಯಲ್ಲು ನಮ್ಮ ಕುಟುಂಬ ವ್ಯವಸ್ಥೆ ಗಟ್ಟಿ ಇದೆ, ನಮ್ಮ ಕುಟುಂಬ ವ್ಯವಸ್ಥೆ ಪರಸ್ಪರ ಪೂರಕವಾಗಿದ್ದಾರೆ, ಈ ಸಂಗತಿಗಳನ್ನ ಕಲಿಸುವುದಿಲ್ಲ. ಹಾಗಾಗಿ ನಮ್ಮ ಕುಟುಂಬ ವ್ಯವಸ್ಥೆ ಏನಿದೆ ಅದು ಒಬ್ಬರಿಗೆ ಇನ್ನೊಬ್ಬರು ಪೂರಕವಾಗಿ ಜೀವನ ನಡೆಸುವಂಥದ್ದು. ಇದೇ ನಮ್ಮ ಸಂಸ್ಕೃತಿ. ವೇದವ್ಯಾಸರು ಹೇಳಿದಾಗೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡಿನಂ. ಯಾರು ಬೇರೆಯವರಿಗೋಸ್ಕರ ಬದುಕ್ತಾರೆ ಅದು ಪುಣ್ಯದ ಕೆಲಸ,
ಯಾರು ತನಗೋಸ್ಕರ ಬದುಕ್ತಾರೆ ಅದು ಪಾಪದ ಕೆಲಸ. ವಿವೇಕಾನಂದರು ಒಂದು ಸ್ವಲ್ಪ ಕಠಿಣವಾಗಿ ಅವರು ಹೇಳಿದರು, ದೇ ಓನ್ಲಿ ಲೀವ್ ಹೂ ಲೀವ್ ಫಾರ್ ಅದರ್ಸ್ ಮೋರ್ ದ್ಯಾನ್ ಡೆಡ್. ಯಾರು ಬೇರೆಯವರಿಗೋಸ್ಕರ ಬದುಕ್ತಾರೆ ಅವರು ಬದುಕಿದ ಹಾಗೆ, ಅವರು ತನ್ನ ಸ್ವಾರ್ಥಕ್ಕೋಸ್ಕರ ತನಗೋಸ್ಕರ ಬದುಕಿದಂಥವರು ಬದುಕಿದ್ದು ಸತ್ತ ಹಾಗೆ ಅಂತ ವಿವೇಕಾನಂದ. ಈ ಕುಟುಂಬ ವ್ಯವಸ್ಥೆ ಪರಸ್ಪರ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಬದುಕಬೇಕು, ಬಾಳಬೇಕು, ಒಬ್ಬರನ್ನ ಇನ್ನೊಬ್ಬರು ಅರಿತುಕೊಂಡು ಬದುಕಬೇಕು ಅನ್ನೋದನ್ನ ಕಲಿಸಿಕೊಡುತ್ತೆ. ನಮ್ಮ ಟಿವಿ ಸೀರಿಯಲ್ಸು ಅದನ್ನ ಮನೆಯಲ್ಲಿ ಯಾರೂ ಸಹ ಒಬ್ಬರಿಗೊಬ್ಬರು ಪೂರಕ ಇಲ್ಲ, ಒಬ್ಬರಿಗೊಬ್ಬರು ಜಗಳ ಆಡುವಂತ ಅದನ್ನ ನಾವು ಕಡಿಮೆ ಮಾಡಬೇಕು. ಇನ್ನು ಮೂರನೇದಾಗಿ ಇವತ್ತಿನಿಂದ ಪರೀಕ್ಷೆಗಳು ಪ್ರಾರಂಭ ಆಗ್ತದೆ. ಶಾಲೆಗಳಲ್ಲಿ ಬಹಳ ಸೀರಿಯಸ್ ಆಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ. ನಾವು ಇನ್ನು 2 ತಿಂಗಳು ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ಪರೀಕ್ಷೆ ಇರುತ್ತೆ. ಹಾಗಾಗಿ ನಾವೇನಾದ್ರೂ ಸಂಕಲ್ಪ ಮಾಡ್ಬೋದಾ, ಇನ್ನು 2.5 ತಿಂಗಳು ಮಕ್ಕಳು ಓದುವ ಸಮಯದಲ್ಲಿ ನಾವು ಟಿವಿ ನೋಡೋದಿಲ್ಲ, ಆಗ್ಬೋದಾ? ಕಷ್ಟನಾ? ಮಕ್ಕಳಿಗೋಸ್ಕರ ನಾವು 2 ತಿಂಗಳು ಟಿವಿಯನ್ನ ಸಂಜೆ ಹೊತ್ತು ನೋಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಬೆಳಿಗ್ಗೆ ಹೊತ್ತಲ್ಲ. ನಮ್ಮ ಮಕ್ಕಳು ಕೂತ್ಕೊಂಡು ಓದೋ ರೀತಿನಲ್ಲಿ ಗಮನಿಸಿದರೆ ಅಧ್ಯಾಪಕರ ಜೊತೆಗೆ ನಾವು ಸಹ ಸಹಕಾರವನ್ನ ಕೊಟ್ರೆ ಇವತ್ತೇನು ನಮ್ಮ ಶಾಲೆನಲ್ಲಿ 90ರಿಂದ 93% ರಿಸಲ್ಟ್ ಬರುತ್ತೆ, ಅದು 100ಕ್ಕೆ 100ರಷ್ಟು ಫಲಿತಾಂಶ ಬರೋದು ಖಚಿತ. ನಮ್ಮ ಸಹಕಾರ ಬೇಕು. ಹಾಗಾಗಿ ಅಧ್ಯಾಪಕರಷ್ಟೇನೆ ಬಹಳ ದೊಡ್ಡದಿದೆ ಅಂತ ಹೇಳ್ತಾ ನಾವೆಲ್ಲರೂ ಸಹ ನಮ್ಮ ಮಕ್ಕಳ ಒಂದು ಶಿಕ್ಷಣದ ದೃಷ್ಟಿಯಿಂದ, ಸಂಸ್ಕಾರದ ದೃಷ್ಟಿಯಿಂದ ನಾವು ಮನೆಯಲ್ಲಿ ಏನು ಮಾಡಬೇಕು, ಅವರಿಗೋಸ್ಕರ ಸ್ವಲ್ಪ ಸಮಯವನ್ನ ತೆಗೆದಿಟ್ಟು ನಮ್ಮ ಕೆಲವು ಸಂಗತಿಗಳನ್ನ ಬಿಟ್ಟು ಅವರಿಗೆ ಓದ್ಕೊಳ್ಳೋದಕ್ಕೆ ಪೂರಕ ಆಗೋ ರೀತಿಯಲ್ಲಿ ನಾವೆಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ತಾ, ಈ ಶಾಲೆನಲ್ಲಿ ಗಿಡಗಳ ಬೆಳೆಸೋ ದೃಷ್ಟಿಯಿಂದ, ಸ್ವಚ್ಛತೆಯ ದೃಷ್ಟಿಯಿಂದ ನಾವೇನು ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.